ಪರಿಶಿಷ್ಟ ಜಾತಿಗಳು ಯಾರೂ ಕೂಡ ನೆಮ್ಮದಿಯಿಂದ ಬದುಕುವಂತ ಸಂದರ್ಭ ಸೃಷ್ಟಿಯಾಗಿಲ್ಲ. ಎಲ್ಲರನ್ನೂ ಬೀದಿಯಲ್ಲಿ ನಿಲ್ಲಿಸಿ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ಸಾಕು ಅಂತಕ್ಕಂಥ ಒಂದು ತೀರ್ಮಾನವನ್ನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಈ ತೀರ್ಮಾನ ಮಾಡುವಾಗ ಉಪಮುಖ್ಯಮಂತ್ರಿಗಳು ಊರಿನಲ್ಲೇ ಇಲ್ಲ. ಯಾಕಂದ್ರೆ ಬಹುಶಃ ಅವ್ರಿಗೂ ಗೊತ್ತಿತ್ತು ಇದು ತೃಪ್ತಿಕರವಾದದ್ದಲ್ಲ ಅಂತ. ಅವರು ದಾರಿ ಖಾಲಿ ಮಾಡಿದರು. ಮುಖ್ಯಮಂತ್ರಿಗಳು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಮುನಿಯಪ್ಪ ಸಂತೋಷದಿಂದ ಮಾತಾಡು ಹೇಳು ಅಂದ್ರು. ಆಗ್ಲೇ ಅರ್ಥ ಆಗತ್ತೆ ನಿಮ್ಮ ನಾಯಕರುಗಳಲ್ಲೇ ಸಂತೋಷವಾಗಿ ಯಾರೂ ಇಲ್ಲ ಅಂತ. ಇದು ಯಾವ ರೀತಿ ಇದೆ ಅಂತಂದ್ರೆ 3 ವರ್ಷ ಬೇಕಾಯ್ತು ಇವರಿಗೆ ಈ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ. 3 ವರ್ಷದಲ್ಲಿ 3 ತಿಂಗಳಲ್ಲಿ ಮಾಡಬಹುದಾಗಿತ್ತಲ್ಲ ಇದು ನೀವು. ಈ ಜನ್ಸಿ ಬೇರೆ ದೊಡ್ಡ ಸಮಸ್ಯೆ ಆಗಿತ್ತು. 4 ಲಕ್ಷ ಹುದ್ದೆಗಳನ್ನ ತುಂಬತಕ್ಕಂಥದ್ದು ನೆನೆಗುದಿಗೆ ಬಿದ್ದಿತ್ತು. ಈ ಒಳ ಮೀಸಲಾತಿ ಆಗ್ಲಾರ್ದೆ ಅದನ್ನು ಮಾಡಲಿಕ್ಕೆ ಸಾಧ್ಯವೂ ಇಲ್ಲ. ಈ ರೀತಿಯ 2 ಗಂಡಾಂತರಕ್ಕೆ ಒಂದೇ ವಿಚಾರದ ಮೇಲೆ ಈ ಸರ್ಕಾರ ಸಿಕ್ಕಾಕೊಂಡಿತ್ತು. ಈಗ 1ರಿಂದ ಪಾರಾಗಿದ್ದೇವೆ. ಇದು ತೃಪ್ತಿದಾಯಕವಾಗಿ ಇಲ್ಲದೇ ಇದ್ರೂ ಕೂಡ ಒಂದು ಕಾಜಿ ನ್ಯಾಯವನ್ನು ಮಾಡಿ ಒಂದು ತೀರ್ಮಾನವನ್ನ ಹೊರಹಾಕ್ಬಿಟ್ರಿ. ತೀರ್ಮಾನ ಹೊರಬಿದ್ದ ಮೇಲೆ ಇನ್ನ ಪರಿಶಿಷ್ಟ ಜಾತಿಗಳು ಬೀದಿಗೆ ಬಿದ್ದಂಗಾಯ್ತು. ಆದ್ರೆ ಜನ್ಸಿ ಯುವಕರು 56,432 ಸ್ಥಾನಗಳಲ್ಲಿ ಹುದ್ದೆಗಳನ್ನು ನೀವು ತುಂಬುತ್ತಾರೆ ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದಾರೆ. ಅವರ ಕೋಪದಿಂದ ತಪ್ಪಿಸ್ಕೊಳ್ಬೇಕು ಅಂತೇಳಿ ಇದನ್ನ ತೀರ್ಮಾನ ತಗೊಂಡ್ಬಿಟ್ರಿ. ನಿಮಗೆ ಅದರಲ್ಲೂ ಬದ್ಧತೆ ಇಲ್ಲ. ಯಾಕೆಂದ್ರೆ ಒಂದು ಸಾರಿಗೆ ಆಗ್ತಕ್ಕಂಥದ್ದು ಅದಲ್ಲ. ಅದು ಕೂಡ ನಮಗೆ ಗೊತ್ತಿದೆ. ನಾನು ಮೊದಲೇ ಹೇಳಿದ್ದೇನೆ, ಈ ಹುದ್ದೆಗಳನ್ನ ತುಂಬತಕ್ಕಂಥ ಸಂದರ್ಭದಲ್ಲಿ ಒಳ ಮೀಸಲಾತಿ ಬಿಲ್ ಪಾಸ್ ಆಗದೆ, ಆಕ್ಟ್ ಆಗದೆ ಹೇಗೆ ತುಂಬಿಸ್ಲಿಕ್ಕೆ ಸಾಧ್ಯ? ಬಿಲ್ ಅನ್ನ ಮೂವ್ ಮಾಡಿದ್ದೀರಿ ಬೆಳಗಾವಿಯಲ್ಲಿ. ಆವತ್ತು ನಾನು ಕೇಳಿದೆ, ನೀವು ಧಾರವಾಡ ಯೂನಿವರ್ಸಿಟಿಯಲ್ಲಿ, ಇಲ್ಲಿ ಬಿಲ್ ಪಾಸ್ ಆಗಿಲ್ಲ ಇನ್ನು, ಧಾರವಾಡ ಯೂನಿವರ್ಸಿಟಿಯಲ್ಲಿ ಆಗಲೇ ನೀವು ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದೀರಿ ಹೇಗೆ ಅಂತ. ಅವ್ರಿಗೆ ಆಶ್ಚರ್ಯ ಆಯ್ತು. ಅಲ್ಲಾಗಿದ್ದು ಅನಾಹುತ, ಅದನ್ನು ಸರಿ ಮಾಡಿಬಿಡ್ತೇವೆ ಅಂತೇಳಿ ಮಾಡಿದ್ರಿ. ಎಲ್ಲಿ ಮಾಡಿದ್ರಿ? ಈಗ ನಿನ್ನೆ ಇನ್ನೊಂದು ತೀರ್ಮಾನಕ್ಕೆ ಬಂದಿದ್ದೀರಿ. 3 ಗುಂಪುಗಳಿಗೆ ಸಿಕ್ಕುವಷ್ಟು ಸ್ಥಾನಗಳು ಅನೌನ್ಸ್ ಆದರೆ, ನೋಟಿಫಿಕೇಶನ್ ಆದರೆ 3ಕ್ಕೂ ಕೊಡ್ತೇವೆ. ಇಲ್ಲ ಅಂದ್ರೆ ಅಲ್ಲಿ ಮೀಸಲಾತಿ ಇಲ್ಲ ಅಂದ್ರೆ ಜನರಲ್, ನೀವು ಮೆರಿಟ್ ಮೇಲೆ ಯಾರಾದ್ರೂ ಅಪ್ಲೈ ಮಾಡಬಹುದು, ತಗೋಬಹುದು. ನೀವು ಮೊದಲಿದ್ದೇನೋ ಈ ರೀತಿ ನೀವು ಹೇಳೋದಾದ್ರೆ ಹೌ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಇಂಟರ್ನಲ್ ರಿಸರ್ವೇಶನ್? ಹೇಗಾಗ್ಲಿಕ್ಕೆ ಸಾಧ್ಯ ಅದು? ಮತ್ತೆ ಅದೇ ಹಳೆತನವನ್ನೇ ಮಾಡೋದಾದ್ರೆ ಇದು ಒಳ ಮೀಸಲಾತಿ ಆಗೋದಿಲ್ಲ. ಅದು ಒಂದು ಕಡೆ ಇರಲಿ. ಈ ಗೊಂದಲ ಹೇಗೆ ನಿವಾರಣೆ ಮಾಡ್ತೀರಿ? 17%ಗೆ ಆಕ್ಟ್ ಪಾಸ್ ಮಾಡಿ ಅದನ್ನು ಸೈಡ್ಗಿಟ್ಟು ಇದರ ಬಗ್ಗೆ ಏನೂ ಪಾಸೇ ಆಗಿಲ್ಲ, ಬಿಲ್ಲೇ ಬಂದಿಲ್ಲ. 15 ಮೇಲೆ ನೀವು ಯಾವ ಆಧಾರದ ಮೇಲೆ ತೀರ್ಮಾನ ತಗೊಂಡಿದ್ದೀರಿ? ಇದಕ್ಕೆ ಆಧಾರ ಏನು? ಯಾವ ವರದಿಯ ಆಧಾರದ ಮೇಲೆ ಇದನ್ನು ನೀವು ತೀರ್ಮಾನ ಮಾಡಿದ್ರಿ? ಯಾರು ಕೊಟ್ಟಿದ್ದಾರೆ ಈ ವರದಿ? ಎಲ್ಲವೂ ಗೊಂದಲ. ಅಂದ್ರೆ ಇಂಥ ತೀರ್ಮಾನಗಳು ತಗೊಳ್ಳುವಾಗಲೂ ಕೂಡ ನಿಮ್ಮ ಇಷ್ಟಾಚಾರದಂತೆ ನೀವು ತಗೊಳ್ಳೋದು, ಅದು ಎಷ್ಟು ಕ್ರಮಬದ್ಧ? ಅದು
ಮಾನ್ಯ ಸಿದ್ದರಾಮಯ್ಯನವರು ಮಾತಿಗೆ ಒಂದನ್ನು ಹೇಳಿದ್ರು, ನುಡಿದಂತೆ ನಡೆದಿದ್ದೇವೆ, ಬದ್ಧತೆ ಇದೆ ಅಂತ. ನಿಮಗೆ ನಿಜವಾಗ್ಲೂ ಹೇಳ್ತೇವೆ, ನಿಮಗೆ ಯಾವ ಬದ್ಧತೆಯೂ ಇಲ್ಲ. ನಿಮಗೆ ಅಧಿಕಾರದಲ್ಲಿ ಇರುವಂತ ಅಪಾಹಿ ಬದ್ಧತೆ ಬಿಟ್ರೆ ನಿಮಗೆ ಯಾವುದೂ ಇಲ್ಲ. ಯಾರು ಎಲ್ಲಾದ್ರೂ ಹಾಳಾಗೋಗ್ರಿ, ನಾನು ನೆಮ್ಮದಿಯಿಂದ ಅಧಿಕಾರದಲ್ಲಿ ಇದ್ದು ಬಿಟ್ರೆ ಸಾಕು. ಇದು ಇವರ ಬದ್ಧತೆ, ಕಾಂಗ್ರೆಸ್ನ ಬದ್ಧತೆ. ಆ ಕಾರಣದಿಂದಲೇ ಜನ ಈ ಕಾಂಗ್ರೆಸ್ ಅನ್ನ ತಿರಸ್ಕಾರ ಮಾಡ್ತಿದ್ದಾರೆ. ಒಳ ಮೀಸಲಾತಿ ಯಾವುದಕ್ಕಾಗಿ ಬರಬೇಕಾಗಿತ್ತು, ನೀವು ತೀರ್ಮಾನ ಮಾಡಿದ್ರಿ. 5.2525 ಎಬಿಗೆ, ಸಿಗೆ 4.5 ಕೊಟ್ಟಿದ್ದೀರಿ. ಎಲ್ಲಿ ಊರ್ಜಿತ, ಯಾವುದರಲ್ಲಿ ಊರ್ಜಿತ ಆಗುತ್ತೆ? ಅದರಲ್ಲಿ SC STಗಳದು ಸೇರಿ 6% ಬ್ಯಾಕ್ಲಾಗ್ ಅಂತ ಬೇರೆ ಹೇಳ್ತೀವಿ. ಅದ್ಯಾವ ಘೋಷಣೆ? ಅದೆಲ್ಲಿ ಉಳಿತದೆ? ಯಾವ ಬ್ಯಾಕ್ಲಾಗ್ ಉಳಿತು? ಇರ್ತಕ್ಕಂಥ ಬ್ಯಾಕ್ಲಾಗ್ ತುಂಬಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಇದುವರೆಗೂ ಎಷ್ಟು ಬ್ಯಾಕ್ಲಾಗ್ ಹಿಂದಿನಿಂದ ಉಳಿದಿದೆಯೋ ಅದು ಇನ್ನೂ ಬಿದ್ದಿದೆ, ನೆನೆಗುದಿಗೆ ಬಿದ್ದಿದೆ, ಅದನ್ನೇ ಮಾಡ್ಲಿಕ್ಕಾಗಿಲ್ಲ. ಇಲ್ಲಿ ಯಾವ ರೀತಿ ಮಾಡ್ತೀರಿ? ಆಮೇಲೆ ನಿಮ್ಮ ಈ ಮೀಸಲಾತಿ ಇದನ್ನ ಮಾನಿಟರ್ ಮಾಡೋರು ಯಾರು? ಮಾನಿಟರ್ ಮಾಡ್ಲಿಕ್ಕೆ ಒಂದು ಸಂಸ್ಥೆ ಬೇಕಿದನ್ನ. ಯಾಕಂತಂದ್ರೆ ಇಟ್ಸ್ ಎ ಕನ್ಫ್ಯೂಷನ್. ಈ ಮೀಸಲಾತಿಯಲ್ಲಿ 5.25 2.25 5.25 4.5 ಇದನ್ನ ಮಾನಿಟರ್ ಮಾಡೋರು ಯಾರು? ಡಿಪಾರ್ಟ್ಮೆಂಟ್ಗಳಲ್ಲಿ ಇದನ್ನು ಮಾಡಕ್ಕಾಗಲ್ಲ. ಯಾಕೆಂತಂದ್ರೆ ಇದು ಮಾಡೋದೇ ಇದ್ದಿದ್ರೆ ಇವ್ರು ಏನ್ ಮಾಡಬೇಕಾಗಿತ್ತು? ಯಾವುದೇ ಡಿಪಾರ್ಟ್ಮೆಂಟ್ ಸ್ಟೇಟ್ ಆಸ್ ಎ ಯೂನಿಟ್ ತಗೊಂಡಿದ್ರೆ ಇದನ್ನು ಸುಲಭವಾಗಿ ಪರಿಹಾರ ಮಾಡಬಹುದಾಗಿತ್ತು. ಇವರು ಡಿಪಾರ್ಟ್ಮೆಂಟ್ ಆಸ್ ಎ ಯೂನಿಟ್ ಆಗಿ ತಗೊಳ್ತಾರೆ. ಡಿಪಾರ್ಟ್ಮೆಂಟ್ ಅಲ್ಲಿ 1-2 ಪೋಸ್ಟ್ಗಳೇ ಬರೋದು. ಅದರಿಂದಾಗಿ ಎಲ್ಲವೂ ಮೆರಿಟ್ ಅಥವಾ ನೀವೆಲ್ಲರೂ ಕಾಂಪೀಟ್ ಮಾಡಿ ಅಂತ ಹೇಳ್ಬೇಕು ನೀವು. ಅಲ್ಲೇನು ಯಾವುದ್ರಲ್ಲೂ ನಿಮಗೆ 5, 10, 20 ಹುದ್ದೆಗಳು ಬರೋದೇ ಇಲ್ಲ. ಅಂದಮೇಲೆ ಎಂಥ ಗೊಂದಲದಲ್ಲಿ ನೀವೆಲ್ಲರನ್ನೂ ಸಿಲುಕಿಸಿದ್ದೀರಿ ಅಂತಂದ್ರೆ ನೆಮ್ಮದಿಯಿಂದ ಯಾವುದೇ ಸಮಾಜಗಳು ಉಳಿಯೋದಿಲ್ಲ.